ಇಂದು ಮಹಾಶಿವರಾತ್ರಿ ದಿನದಂದು ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಹೋದರಿ ಶ್ರೀಮತಿ ರೇಣುಕಾ, ತಂದೆ ನಿಂಗಣ್ಣ ಡಂಗಿ ಇವರ ಮಗಳು ಗ್ರಾಮದೇವತಾ ಜಾತ್ರಾ ಮಹೋತ್ಸವದಲ್ಲಿ 2 ತೊಲಿ ಬಂಗಾರ ಮತ್ತು ರು 2000ಗಳು ಪರ್ಸಿನಲ್ಲಿ ಇಟ್ಟು ಕಳೆದುಕೊಂಡಿದ್ದಳು. ಜಾತ್ರೆ ದಿನದಂದೇ ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಶ್ರೀಮತಿ ಲಕ್ಷ್ಮೀಬಾಯಿ ಅಮರೇಶ ಶಿರಣಿ ಇವರಿಗೆ ಸಿಕ್ಕಿರುತ್ತದೆ. ಇಂದು ನೀಲಕಂಠೇಶ್ವರ ದೇವಸ್ಥಾನ ಆವರಣದಲ್ಲಿ ಪಟ್ಟಣದ ಮುಖಂಡರ ಸಮ್ಮುಖದಲ್ಲಿ ಮರಳಿ ಕೊಡಿಸಲಾಯಿತು. ಬಂಗಾರವನ್ನು ಹಿಂಪಡೆದ ಶ್ರೀಮತಿ ಲಕ್ಷ್ಮಿಯವರು ಮಾತನಾಡಿ, ಊರಿನ ಎಲ್ಲ ಹಿರಿಯರಿಗೆ ಅಪಾರವಾದ ಗೌರವ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ಸಾಹುಕಾರ್ ಮಲಗಲದಿನ್ನಿ, ಕೆಪಿಸಿಸಿ ಸದಸ್ಯರು, ಸಿದ್ರಾಮಪ್ಪ ಸಿ ಮುದುಗಲ್, ಪಟ್ಟಣ ಪಂಚಾಯತ ಸದಸ್ಯರು, ಆರ್ಎಂ ರೇವಡಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು, ಗುಳಪ್ಪ ಬಿ ಅಂಗಡಿ, ಬಸಣ್ಣ ದೇಸಾಯಿ, ಸಂಗಣ್ಣ ಸಾಹುಕಾರ್ ವೈಲಿ, ಭಾಜಪ ತಾಲೂಕಾ ಅಧ್ಯಕ್ಷರು, ರವಿಕುಮಾರ್ ಮಲಗಲದಿನ್ನಿ, ಅಕ್ರಮ ಸಕ್ರಮ ಸದಸ್ಯರು, ಈರಣ್ಣ ಬೆಣ್ಣೂವು ಶಿಕ್ಷಕರು, ಮೌನೇಶ ಬಿ ಚಿಂಚೋಳಿ, ಭೀಮನಗೌಡ ಪಾಟೀಲ್, ಮಲ್ಲಣ್ಣ ಶೆಳ್ಳಗಿ ಎಸ್ಡಿಎಂಸಿ ಅಧ್ಯಕ್ಷರು, ಶಾಂತಪ್ಪ ಬಾಕ್ಲಿ ಪಟ್ಟಣ ಪಂಚಾಯತ ಸದಸ್ಯರು, ಶಿವಾನಂದ ಶೇವಟಿ, ಶಿವರಾಜ್ ಬೂದಿಹಾಳ್, ಶೇಖರ ದೇಸಾಯಿ, ನಂದನಗೌಡ ರಾಮನಗೌಡ್ರು, ಬಸವರಾಜ ಪಡಶೆಟ್ಟಿ, ಅಡಿವಯ್ಯಸ್ವಾಮಿ, ನಾಗನಗೌಡ ಪಾಟೀಲ್ ದೈಹಿಕ ಶಿಕ್ಷಕರು, ಈರಂಡ ಬೆಣ್ಣೂರು ಶಿಕ್ಷಕರು, ಇನ್ನು ಹಲವಾರು ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವರದಿ ಎನ್ಎಂ ಬೇಗ್, ತಾಲೂಕು ವರದಿಗಾರರು, ಹುಣಸಗಿ.